ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮ ಭಾರತ ತಂಡದವರು ಸಖತ್ತಾಗಿ 13 ರನ್ಗಳಿಂದ ಸೋತಿದ್ದಾರೆ. ಅಂದರೆ ಉಗಂಡ ವಿರುದ್ಧ T20 ವರ್ಲ್ಡ್ ಕಪ್ನಲ್ಲಿ ಜಿಂಬಾಬ್ವೆ ಅವರು ಒಂದು ಉಗಂಡ ವಿರುದ್ಧ ಅಂದರೆ ನೋಡಿರ್ಬೋದು ಉಗಂಡ ಯಾವ ರೀತಿಯಾಗಿ ಪ್ರದರ್ಶನ ಕೊಡ್ತಾರೆ, ಅವರ ವಿರುದ್ಧ ಸೋತು ಟ್ರೋಫಿಯಿಂದ ಹೊರಗಡೆ ಆಗಿದ್ದರು. ಆದರೆ ಇವಾಗ ಭಾರತ ಚಾಂಪಿಯನ್ ಆಗಿ ಹೊರಗೆ ಬಂದಿದೆ ಅಂತ ಹೇಳ್ಬೋದಾಗಿದೆ. ಡೇಂಜರ್ ಆದಂಥ ಆಟಗಾರ ರಿಂಕು ಸಿಂಗು, ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್ಲು, ಗಾಯಕ್ವಾಡ್ ಕೂಡ ಇದ್ದರು ತಂಡದಲ್ಲಿ. ಹಾಗಾಗಿ 13 ರನ್ಗಳಿಂದ ಸೋಲ್ತಾರೆ ಅಂದರೆ ನನಗಂತೂ ನಂಬಕ್ಕಾಗ್ತಾ ಇಲ್ಲ. ಆ ರೀತಿಯಾಗಿ ಪ್ರದರ್ಶನ ಬಂದಿದೆ. ಯಾವ ರೀತಿಯಾಗಿ ಪ್ರದರ್ಶನ ಬಂತು ನಮ್ಮ ಭಾರತ ಕಡೆಯಿಂದ, ಹಾಗೆ ಹೈಲೈಟ್ಸ್ ಕೂಡ ಚರ್ಚೆ ಮಾಡ್ತೀವಿ. ಶುಭ್ಮನ್ ಗಿಲ್ ಅವರು ಪಂದ್ಯ ಸೋತ ನಂತರ ಏನೆಲ್ಲ ಹೇಳಿದ್ದಾರೆ ಭಾರತ ಬಗ್ಗೆ ಎಂಬುದು ಕೂಡ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ, ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಸಪೋರ್ಟ್ ಮಾಡಿದ್ರೆ ಲೈವ್ ಆಗಿ ಅಪ್ಡೇಟ್ ತರೋಕ್ಕಾಗುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ. ಸ್ನೇಹಿತರೆ, 2024ರ T20 ವರ್ಲ್ಡ್ ಕಪ್ ಮುಗಿದ ನಂತರ ಭಾರತ ಚಾಂಪಿಯನ್ ಆದ ನಂತರ ಮೊದಲ T20 ಪಂದ್ಯ ಆಡಿದರೆ ಜಿಂಬಾಬ್ವೆ ವಿರುದ್ಧ. ಮೊದಲ ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆದವರು ಈ ಪಂದ್ಯದಲ್ಲಿ ಸಖತ್ತಾಗಿ 115 ರನ್ಗಳಿಗೆ ಒಂದು ನಿಲ್ತಾರೆ ಅಂತ ಕೂಡ ಹೇಳ್ಬೋದು. ಆದರೆ ಬೌಲಿಂಗ್ ವಿಭಾಗದಲ್ಲಿ ಭಾರತ ತಂಡದವರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. 13 ರನ್ ನೀಡಿ 4 ವಿಕೆಟ್ ಪಡಿತಾರೆ. ಇಲ್ಲಿ ಯಾರು ಅದ್ಭುತವಾದಂಥ ಪ್ರದರ್ಶನ ಕೊಟ್ಟಂಥ ಆಟಗಾರ ನಮ್ಮ ಬಿಷ್ಣೋಯ್ ಅವರು. ಮುಖೇಶ್ ಕುಮಾರ್ ಚೆನ್ನಾಗೇ ಮಾಡ್ತಾರೆ, ಹಾಗೆ ಅವೇಶ್ ಖಾನ್ ಕೂಡ ಚೆನ್ನಾಗೇ ಮಾಡ್ತಾರೆ ಬೌಲಿಂಗು. ಆದರೆ ನಮ್ಮ ಭಾರತ ಬ್ಯಾಟಿಂಗ್ ಬಂದಾಗ ಇಲ್ಲಿ ನೋಡ್ಬೋದು ರಿಂಕು ಸಿಂಗ್ 0 ಹೋಗಿದ್ದಾರೆ ಇವತ್ತು, ಅದ್ಭುತ ಗಾಯಕ್ವಾಡ್ ಕೂಡ 0 ಹೋಗಿದ್ದಾರೆ. ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಹೊಡೆತಾಗಿದೆ. ಕೆಲವಷ್ಟರಲ್ಲಿ 36 ರನ್ ಮಾಡುವಷ್ಟರಲ್ಲಿ 4-5 ವಿಕೆಟ್ ಪಡಿತಾರೆ ಇಲ್ಲಿ ಜಿಂಬಾಬ್ವೆದವರು. ಅದಕ್ಕಾಗಿ ಗೆಲ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಆದರೆ ಕೊನೆಯ ಓಪಿತ್ತು ವಾಷಿಂಗ್ಟನ್ ಸುಂದರ್ ಸಖತ್ತಾಗಿ ಆಡ್ತಾಯಿದ್ರು. ಕೆಲವೊಂದು 3 ಓವರ್ನಲ್ಲಿ ಯಾರಿಗೂ 9 ವಿಕೆಟ್ ಹೋದಾಗ ಯಾರಿಗೂ ಸಿಂಗಲ್ ಕೊಡದೆ 3 ಓವರ್ ಆಡಿದ್ದಾರೆ ಇಲ್ಲಿ ವಾಷಿಂಗ್ಟನ್ ಸುಂದರು. ಹಾಗಾಗಿ ಒಂದು 6 1 ಬೌಂಡ್ರಿ ಕೂಡ ಬಂತು ಅವ್ರ ಕಡೆಯಿಂದ. ನಾವು ಗೆಲ್ತೀವಿ ಎನ್ನುವ ಸಂದರ್ಭದಲ್ಲಿ ಬೌಲಿಂಗ್ ವಿಭಾಗದಲ್ಲಿ ಚೆನ್ನಾಗಿ ಮಾಡಿ, ಫೀಲ್ಡಿಂಗ್ ಚೆನ್ನಾಗಿ ಮಾಡಿ ಗೆಲ್ಲಕ್ಕೆ ಕೊಟ್ಟಿಲ್ಲ ಜಿಂಬಾಬ್ವೆ. 13 ರನ್ನಿಂದ ಗೆಲುವು ಪಡಿತಾರೆ. ಆದರೆ ಇಲ್ಲಿ ಸುಂದರ್ ಜೊತೆಗೆ ಇನ್ನೂ ಯಾರಾದರೂ ಬ್ಯಾಟಿಂಗ್ ಇದ್ದಿದ್ರೆ, ಇಲ್ಲಿ ಜುರೇಲ್ ಆಗಿರ್ಬೋದು, ಗಿಲ್ ಆಗಿರ್ಬೋದು, ಹಾಗೆ ಗಾಯಕ್ವಾಡ್ ಆಗಿರ್ಬೋದು, ಒಬ್ಬರು ಬ್ಯಾಟಿಂಗ್ ಆಡಿದರೆ ಆರಾಮಾಗಿ ನಾವು ಗೆಲ್ತಿದ್ವಿ. ಹಾಗಾಗಿ ಒಂದು ನೋಡ್ಬೋದು, ಸುಂದರ್ ಅವರು 27 ರನ್ ಮಾಡ್ತಾರೆ, 34 ಎಸೆತಗಳಲ್ಲಿ ಒಂದು 6 1 ಬೌಂಡ್ರಿ ಹೊಡಿತಾರೆ. ಹಾಗೆ ಗಿಲ್ ಕೂಡ ಒಂದು ಕಷ್ಟಪಟ್ಟರು, ಅವರು ಕೂಡ ಸಖತ್ತಾಗಿ ಆಡೋಕ್ಕಾಗಿಲ್ಲ. 29ರಲ್ಲಿ 31 ರನ್ ಮಾಡ್ತಾರೆ. ಇವರು ಕೂಡ ಒಂದು ನಮ್ಮ ಭಾರತ ತಂಡಕ್ಕೆ ಕೊಡುಗೆ ಕೊಡೋಕ್ಕಾಗಿಲ್ಲ. ಬೌಲಿಂಗ್ ವಿಭಾಗದಲ್ಲಿ ದಾಖಲೆ ಬರೆದ್ರು. ಆದರೆ ಇಲ್ಲಿ 13 ರನ್ಗಳಿಂದ ಗೆದ್ದ ನಂತರ ಜಿಂಬಾಬ್ವೆದವರು ನಮ್ಮ ಭಾರತ ತಂಡ ಒಟ್ಟಾರೆಯಾಗಿ ಸತತವಾಗಿ ನಮ್ಮ ಭಾರತ 12 ಪಂದ್ಯ ಗೆದ್ದಿತ್ತು. 13ನೇ ಪಂದ್ಯ ಇವ್ರ ವಿರುದ್ಧ ಹೀನಾಯ ಸೋಲು ಅನುಭವಿಸಿದೆ ಇವತ್ತು ಅಂತ ಕೂಡ ಹೇಳ್ಬೋದಾಗಿದೆ. ನಮ್ಮ ಭಾರತ ತಂಡದವರು 115 ರನ್ ಕೂಡ ಒಂದು ಚೇಸ್ ಮಾಡಿಲ್ಲ ಇವತ್ತು. ಹಾಗಾಗಿ ನಮ್ಮ ಭಾರತ ತಂಡ ಒಂದು ಬೇಜಾರಾಗಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಈ ರೀತಿಯಾಗಿ ಸೋತಿದ್ದಾರೆ ನಮ್ಮ ಭಾರತ ತಂಡದವರು. ಸೋತ ನಂತರ ಶುಭ್ಮನ್ ಗಿಲ್ ಅವರು ಏನು ಹೇಳ್ತಾರೆ, ಬೇಜಾರಿಂದ ಇವತ್ತು ನಮಗಂತೂ ಬೇಜಾರಾಯಿತು. ಯಾಕಂದರೆ ಆ ರೀತಿಯಾಗಿ ಪ್ರದರ್ಶನ ಬಂತು ಭಾರತ ಕಡೆಯಿಂದ. 115 ರನ್ ಕೂಡ ಚೇಸ್ ಮಾಡೋಕ್ಕಾಗಿಲ್ಲ ನಮ್ಮ ಕಡೆಯಿಂದ. ಹಾಗಾಗಿ ವಾಷಿಂಗ್ಟನ್ ಸುಂದರ್ ಅವರು ಒಬ್ಬರು ಇನ್ನೂ ಸ್ವಲ್ಪ ಮಟ್ಟದಾಗಿ ಸ್ಪೀಡಾಗಿ ಆಡಿದರೆ ನಾವು ಆರಾಮಾಗಿ ಗೆಲ್ತಿದ್ವಿ. ಯಾಕಂದರೆ ಅವೇಶ್ ಖಾನ್ ಅವರು ಮಾಡಿದ ಒಂದು ತಪ್ಪು, ಫುಲ್ಟಸ್ ಬಾಲ್ಗೆ ಬೌಂಡ್ರಿ ಅಥವಾ ಗ್ಯಾಪ್ನಲ್ಲಿ ಹೊಡಿಬೇಕಾಗಿತ್ತು. ಆದರೆ ಫೀಲ್ಡರ್ ಕೈಗೆ ಹೊಡೆದು ಸೋಲು ಅನುಭವಿಸ್ತು. ಯಾಕಂದರೆ ಅವೇಶ್ ಖಾನ್ ಅವರು ಒಂದು ಗೆಲ್ಲಿಸ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಅವರು ಒಂದು 16 ರನ್ ಮಾಡ್ತಾರೆ, 12 ಎಸೆತಗಳಲ್ಲಿ ಒಂದು 6 1 2 ಬೌಂಡ್ರಿ ಕೂಡ ಹೊಡಿತಾರೆ. ಹಾಗಾಗಿ ನಮ್ಮ ಭಾರತ ತಂಡ ಅವೇಶ್ ಖಾನ್ ಔಟ್ ಆದ ನಂತರ ವಾಷಿಂಗ್ಟನ್ ಸುಂದರ್ ಮೇಲೆ ಒಂದು ಜವಾಬ್ದಾರಿ ಇತ್ತು. ಅವರು ಕೂಡ ಒಂದು ಸಿಂಗಲ್ ತೆಗೆಯಲಾರದೆ, ಡಬಲ್ ತೆಗೆಯಲಾರದೆ ಬರೀ 6 ಮತ್ತು ಬೌಂಡ್ರಿಗೆ ಒಂದು ಕಾಯ್ತಾ ಕುಂತರು. ಅದಕ್ಕಾಗಿ ನಾವು ಇವತ್ತು ಸೋತೀವಿ ಅಂತ ಕೂಡ ಹೇಳಿದ್ದಾರೆ. ಈ ರೀತಿಯಾಗಿ ಶುಭ್ಮನ್ ಗಿಲ್ ಅವರು ಹೇಳಿದ್ದಾರೆ. ನೋಡಿಸಿದರೆ ಇವತ್ತು ನಮ್ಮ ಭಾರತ ತಂಡದವರು ಯಾಕೆ ಸೋತರು ಎಂಬುದು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟ ಆದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ. ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.